गुलबर्गा शहर के श्री शरण बसवेश्वर मंदिर के सामने मौजूद मैदान में लगाई गई दुकानों पर जेसीबी चलाकर उन्हें तोड़ दिया गया है। सुप्रीम कोर्ट के फैसले के बाद ये बड़ा एक्शन शुरू किया गया। कई सालों से इस मैदान में बनी इन अवैध दुकानों को हटाने की कार्रवाई चल रही थी, पर कोर्ट में पीआईएल डाली जाने पर कोर्ट का फैसला आने तक इस कार्रवाई को रोका गया था। और अभी सुप्रीम कोर्ट के फैसले के बाद 3 जेसीबी लगाकर इस काम को अंजाम दिया गया, जिसमें करीब 42 गुना 72 फीट एरिया की एक गैर कानूनी दुकान को तोड़कर पूरी तरह से हटाया गया। ऑपरेशन के दौरान अफरा तफरी का माहौल रहा, जिसके चलते पुलिस का भारी बंदोबस्त किया गया। इस मामले में पहले प्रकाश बेना कन्हल्ली नाम के एक व्यक्ति ने पीआईएल दाखिल कर ये दावा किया था कि जमीन कॉरपोरेशन की है, लेकिन सुप्रीम कोर्ट ने अपने फैसले में कह दिया कि ये जमीन श्री शरण बसवेश्वर मंदिर की ही है। कोर्ट के आदेश के बाद शरण बसवेश्वरा ट्रस्ट ने म्युनिसिपल कॉर्पोरेशन के सहयोग से ये क्लियरेंस एक्शन अंजाम दिया। ಇವತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಎಕ್ಸಿಕ್ಯೂಟಿವ್ ಪಿಟಿಷನ್ ಆರ್ಡರ್ ಮಾಡಿರೋ ರೀತಿ ಇವತ್ತು ಬೇಲಿಫ್ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಒಂದು ಪ್ರಾಪರ್ಟಿ ತೆರವುಗೊಳಿಸಬೇಕು ಅಂತ ಕೋರ್ಟ್ ಕಡೆಯಿಂದ ಆರ್ಡರ್ ಬಂದಿತ್ತು। ಆ ಆರ್ಡರ್ ಪಾಲನೆ ಮಾಡೋ ಸಲುವಾಗಿ ಈಗ ಗುಡಿ ಅವ್ರ ಕಡೆಯಿಂದ ಎಲ್ಲ ಜೆಸಿಬಿ ಮತ್ತೆ ಸಾಹಿತ್ಯಗಳು ಹಚ್ಚಿ ತೆರವುಗೊಳಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ। ಜೊತೆಗೆ ಇಲ್ಲಿ ಡಿಸ್ಪ್ಯೂಟೆಡ್ ಇರೋದು ಪ್ರಾಪರ್ಟಿಯನ್ನ ಬಿಟ್ಟು ಬೇರೆ ಎಲ್ಲಿ ಒತ್ತುವರಿ ಆಗಿದೆ ಅದನ್ನ ನಾವು ತೆರವುಗೊಳಿಸ್ತಾ ಇದೀವಿ। ಕಾರ್ಪೊರೇಷನ್ ಕಡೆಯಿಂದ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ ಯಾರ್ಯಾರು ಅನ್ಆಥರೈಸ್ಡ್ ಒತ್ತುವರಿ ಮಾಡಿ ಇಲ್ಲಿ ಶೆಡ್ಗಳು ಹಾಕಿದ್ದಾರೆ, ಅವರನ್ನ ನಾವು ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ ಮಧ್ಯಾಹ್ನ ತನ ಅವ್ರ ಕಡೆಯಿಂದಾನೇ ತೆಗಿಬೇಕು। ಅವರು 2 ಗಂಟೆ 1.5 ಗಂಟೆ ತನ ತೆಗೆದಿಲ್ಲ ಅಂದ್ರೆ ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿ ಅವರಿಗೆ ಮೌಖಿಕವಾಗಿ ಒಂದು ವಾರ್ನಿಂಗ್ ಕೊಟ್ಟಿದೀವಿ। ಸೊ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ, ಈಗ ಅವರು ತೆಗಿಯಕ್ ಚಾಲು ಮಾಡಿದ್ದಾರೆ। ಸೊ ಓವರ್ ಆಲ್ ಈ ಅಪ್ಪ ಮೈದಾನ್ ಅಥವಾ ಜಾತ್ರಾ ಮೈದಾನ್ ಅಂತ ನಾವು ಏನ್ ಕರಿತೀವಿ ಅದರಲ್ಲಿ ಕೋರ್ಟ್ ಆದೇಶದ ಈಗ ಪಾಲನೆ ನಡೀತಾ ಇದೆ। ಜೊತೆಗೆ ಕಾರ್ಪೊರೇಷನ್ ಕಡೆಯಿಂದ ಈ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಮತ್ತೆ ಲೀಗಲ್ ಡಿಸ್ಪ್ಯೂಟ್ ಇಲ್ಲ ಅದರದ್ದು ತೆರವುಗೊಳಿಸುವುದು ಏನು ಕಾರ್ಯಕ್ರಮ ಇದೆ ಅದು ಕಾರ್ಪೊರೇಷನ್ ಕಡೆಯಿಂದ ನಾವು ಮಾಡಿಸ್ತಾ ಇದೀವಿ।